ಫೋಟೋಸ್ ಲವರ್ಸ ಯಾರು ಇವರು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಮದುವೆ ಮಾಡಿಸ್ತಾ ಇದ್ದೀರಿ? ಪ್ರೇಮಿಗಳ ಬಾಳೆಗೆ ಬೆಳಕಾದ ಶಿಡ್ಲಘಟ್ಟ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್. ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ. ಪ್ರೇಮಿಗಳಿಗೆ ಕಾನೂನು ರಕ್ಷಣೆ ನೀಡಿ ಮಾನವೀಯತೆಯ ಮಾದರಿಯಾದ ಶಿಡ್ಲಘಟ್ಟ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರು ಮಾಡಿದ್ದಾರೆ. ಸಿದ್ಧಾರ್ಥ ನಗರದ ನಿವಾಸಿಗಳಾದ ಯುವ ಪ್ರೇಮಿಗಳು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಮನೆಯವರ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಓಡಿ ಹೋಗಿ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದರು. ಈ ಸಂಬಂಧ ಇಬ್ಬರು ಕಾಣೆಯಾಗಿದ್ದಾರೆಂದು 2 ದಿನಗಳ ಹಿಂದೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದರಂತೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನವ ದಂಪತಿಯನ್ನು ಧರ್ಮಸ್ಥಳದಲ್ಲಿ ಪತ್ತೆ ಹಚ್ಚಿ ಶಿಡ್ಲಘಟ್ಟ ಠಾಣೆಗೆ ಕರೆತಂದರು. ಇಬ್ಬರು ತಮ್ಮ ಇಷ್ಟದಂತೆ ಮದುವೆಯಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯ ಅಧ್ಯಕ್ಷರ ಮುಖಂಡತ್ವದಲ್ಲಿ ನವ ವಧುವರರು ಹೂವಿನ ಹಾರ ಬದಲಾಯಿಸಿಕೊಂಡು ಕಾನೂನುಬದ್ಧವಾಗಿ ಜೊತೆಯಾಗಲು ಅವಕಾಶ ಕಲ್ಪಿಸಲಾಯಿತು ಎಂದು ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ತಿಳಿಸಿದ್ದಾರೆ. ನಮಸ್ಕಾರ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಮಿಸ್ಸಿಂಗ್ ಕೇಸು ಪ್ರಕರಣ ದಾಖಲಾಗಿತ್ತು. ಅದರಂತೆ ಈ ಜನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವರು ಪತ್ತೆ ಹಚ್ಚಿದಾಗ ಈ ತರ ಇಬ್ರು ಹೋಗಿ ಧರ್ಮಸ್ಥಳದಿಂದಾನೆ ಕರ್ಕೊಂಡ್ಬಂದು ಈ ಜನ ಅವರು ತಂದೆ ತಾಯಿ ಒಪ್ಪಿಗೆ, ಹುಡುಗಿಯವ್ರ ತಂದೆ ತಾಯಿ ಮತ್ತೆ ಹುಡುಗನವ್ರ ತಂದೆ ತಾಯಿ ಮತ್ತೆ ಅವರೆಲ್ಲ ಹಿರಿಯರ ಒಪ್ಪಿಗೆ ಮೇರೆಗೆ ಇದನ್ನ ಒಬ್ಬರು ಪ್ರೀತಿಸಿದ್ದಾರೆ. ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಸರ್, ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರ ಸರ್? ಧರ್ಮಸ್ಥಳದಲ್ಲೇ ಅವ್ರು ತಾಳಿ ಕಟ್ಕೊಂಡಿದ್ರು. ಈಗ ಇಲ್ಲಿ ಆರುಗಳು ಅವ್ರ ಹಿರಿಯರ ಸಮ್ಮುಖದಲ್ಲಿ ಆರುಗಳು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಎಲ್ಲ ಒಪ್ಪಿಗೆಯಿಂದಾನೆ ನಡೆದಿದೆ. ಈ ಸಂದರ್ಭದಲ್ಲಿ PSI ವೇಣುಗೋಪಾಲ್ ಅವರು ಯುವ ಪ್ರೇಮಿಗಳಿಗೆ ಹೆಲ್ಮೆಟ್ ವಿತರಿಸಿ ಮುಂದಿನ ದಿನಗಳಲ್ಲಿ ದ್ವಿಚಕ್ರ ವಾಹನದ ತೆರಳುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಸಲಹೆ ನೀಡಿದರು. ಎಲ್ಲೇ ಹೋದ್ರೂ ಹೆಲ್ಮೆಟ್ ಹಾಕೊಂಡೆ ಇಬ್ರು ಹೋಗ್ಬೇಕು. ಬಹಳ ಖುಷಿಯಿಂದ ಇದ್ದಾರೆ ಇವರು. ಜೊತೆಗೆ ಹಾಜರಿದ್ದ ಎಲ್ಲರಿಗೆ ಸಿಹಿ ವಿತರಿಸಿ ನವದಂಪತಿಗೆ ಪ್ರೇಮಿಗಳಿಗೆ ಆಶೀರ್ವಾದ ಮಾಡಿದರು. ಈ ಹಿಂದೆ ಕೂಡ ಇದೇ ರೀತಿಯಲ್ಲಿ ಪ್ರೇಮಿಗಳಿಗೆ ನೆರವಾಗಿ ಶಿಡ್ಲಘಟ್ಟ ನಗರ ಠಾಣೆಯ ಮುಂದೆ ಮದುವೆ ಮಾಡಿಸಿ ಪ್ರೇಮಿಗಳ ಬಾಳಿಗೆ ಬೆಳಕಾದ PSI ವೇಣುಗೋಪಾಲ್ ಅವರ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಲವರ್ಸ ಯಾರು ಇವರು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಮದುವೆ ಮಾಡಿಸ್ತಾ ಇದ್ದೀರಿ? ಯಾರು ಮೇಡಮ್? ಯಾವ ಊರು? ಹುಡುಗ ಯಾವ ಊರು? ಹುಡುಗಿ ಯಾವ ಊರು? ನಾಯಿನಹಳ್ಳಿಯಿಂದ ಹುಡುಗಿ ಹೋಗಿದ್ದು ಅಂತ ನಮ್ಮ ಕಂಪ್ಲೇಂಟ್ ಬಂದಿದ್ದು ನಮ್ಮದು ಮಹಿಳಾ ಪ್ರಪಂಚ ಶಕ್ತಿ ಅಂತ ಹೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ನಾವು ಹೋಗಿ ಹುಡುಗಿ ಕರ್ಕೊಂಡು ಪ್ರೇಮಿಗಳಿಗೆ ಪೊಲೀಸ್ ಮೂಲಕ ಕಾನೂನು ರಕ್ಷಣೆ ದೊರೆಯುವುದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕೆಲಸವಾಗಿದೆ ಎಂದು ಜನರು ಪ್ರಶಂಸಿಸಿದ್ದಾರೆ. ಈ ಸಂದರ್ಭ ಸ್ಥಳೀಯ ಮುಖಂಡರಾದ SM ರಮೇಶ್, ಪ್ರಕಾಶ್, ಮಧು, ಮುರಳಿ, ರಮಂಜಿ, ಅನಿಲ್, ಗಂಗಾಧರ, ನಾಗರಾಜ್, ಮಧುಕೃಷ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಆಶೀರ್ವಾದ ಮಾಡಿದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ. ఫోటో లేదు మంది వచ్చారు. ఏలే ಏನು ಈಗ ಇಷ್ಟಪಟ್ಟೆ ಮದುವೆ ಆಗ್ತಾ ಇದೆಯಾ ನೀನು? ಅಮ್ಮ, ನಿನಗೆ ಇಷ್ಟಪಟ್ಟು ಮದುವೆ ಆಗ್ತಾ ಇದೆಯಾ? ನಿನ್ನ ಹೆಸರು? ಹಾಂ